ರಾಜ್ಯ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂತಹ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ, ಅದರ ಜೊತೆಯಲ್ಲಿ ಉಪಸಮರ. ಈ ಉಪಸಮರದ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ. ಅದರ ಜೊತೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಬೆಳಗ್ಗೆ ಸರಿಯಾಗಿ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಇನ್ನು ಉಳಿದಿರೋದು ಕೇವಲ ಕೆಲವು ಗಂಟೆಗಳು. 2 ಗಂಟೆಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಕಮಲ ಅರಳುತ್ತಾ ಅನ್ನುವಂಥ ಪ್ರಶ್ನೆ, ಸಾಕಷ್ಟು ನಿರೀಕ್ಷೆಗಳಿದೆ. ಅದರ ಜೊತೆಯಲ್ಲಿ ಈ ಹಿಂದೆ ಬಂದಿರುವಂತಹ ಪೋಲ್ಗಳು ಕೂಡ ಇದೇ ರೀತಿಯ ಮಾತನ್ನ ಹೇಳ್ತಾ ಇರೋದ್ರಿಂದ ಈ ಬಾರಿ NDA ಮೈತ್ರಿಕೂಟ, ಅದರಲ್ಲೂ ಬಿಜೆಪಿ ಕಮಾಲ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ದೀದಿಕೋಟೆಯನ್ನ ನಮೋ ಹಾಗೂ ಚಾಣಕ್ಯ ಇಬ್ಬರು ಕೂಡ ಛಿದ್ರಗೊಳಿಸ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ತಮಿಳುನಾಡಲ್ಲಿ ಕಿಂಗ್ ಆಗ್ತಾರಾ ವಿಜಯ್? ಸ್ಟಾಲಿನ್ ಮೋಡಿ ಮತ್ತೆ ವರ್ಕೌಟ್ ಆಗುತ್ತಾ? ಮತ್ತೆ ಸಿಎಂ ಆಗ್ತಾರಾ ಅಥವಾ ತಮಿಳುನಾಡಲ್ಲಿ ಸಿಎಂ ಆಗೋದು ಯಾರು? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂಥ ಕುತೂಹಲಗಳು. ಚುನಾವಣೋತ್ತರ ಸಮೀಕ್ಷೆಗಳು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರೆ, ಒಂದಷ್ಟು ಪಕ್ಷಗಳಿಗೆ ಮುನ್ನಡೆ ಅಥವಾ ಗೆಲ್ಲುವಂತಹ ಸಾಧ್ಯತೆ ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ತಲೆ ಕೆಳಗಾಗುತ್ತಾ ಹಾಗಾದ್ರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಕೇರಳ, ಅಸ್ಸಾಂ, ಪುದುಚೇರಿ ಈ 3 ಕಡೆಗಳಲ್ಲೂ ಕೂಡ ಏನಾಗುತ್ತೆ ಅನ್ನುವಂಥ ಕುತೂಹಲ, ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ, ಎಷ್ಟು ಲೀಡಲ್ಲಿ ಗೆಲ್ತಾರೆ ಅನ್ನುವಂಥ ಕುತೂಹಲ. ಅದರ ಜೊತೆಯಲ್ಲಿ ರಾಷ್ಟ್ರೀಯ ಪಕ್ಷಗಳ ಪರಿಸ್ಥಿತಿ ಏನಾಗುತ್ತೆ? ಕಳೆದ ಬಾರಿ ಒಂದನ್ನು ಕೂಡ ಗೆದ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಬಿಜೆಪಿಗೆ. ಅದರ ಹಿಂದಿನ ಬಾರಿ 1 ಸ್ಥಾನವನ್ನು ಗೆದ್ದಿತ್ತು, ಖಾತೆಯನ್ನು ತೆರೆದಿತ್ತು ಬಿಜೆಪಿ. ಈ ಬಾರಿ ಹಾಗಾದರೆ ಕೇರಳದಲ್ಲಿ ಏನಾಗುತ್ತೆ, ಪುದುಚೇರಿಯಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲಗಳಿದೆ. ಇನ್ನೇನು 2 ಗಂಟೆ ಇರೋದು. 2 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ರಾಜ್ಯ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂತಹ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ, ಅದರ ಜೊತೆಯಲ್ಲಿ ಉಪಸಮರ. ಈ ಉಪಸಮರದ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ. ಅದರ ಜೊತೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಬೆಳಗ್ಗೆ ಸರಿಯಾಗಿ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಇನ್ನು ಉಳಿದಿರೋದು ಕೇವಲ ಕೆಲವು ಗಂಟೆಗಳು. 2 ಗಂಟೆಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಕಮಲ ಅರಳುತ್ತಾ ಅನ್ನುವಂಥ ಪ್ರಶ್ನೆ, ಸಾಕಷ್ಟು ನಿರೀಕ್ಷೆಗಳಿದೆ. ಅದರ ಜೊತೆಯಲ್ಲಿ ಈ ಹಿಂದೆ ಬಂದಿರುವಂತಹ ಪೋಲ್ಗಳು ಕೂಡ ಇದೇ ರೀತಿಯ ಮಾತನ್ನ ಹೇಳ್ತಾ ಇರೋದ್ರಿಂದ ಈ ಬಾರಿ NDA ಮೈತ್ರಿಕೂಟ, ಅದರಲ್ಲೂ ಬಿಜೆಪಿ ಕಮಾಲ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ದೀದಿಕೋಟೆಯನ್ನ ನಮೋ ಹಾಗೂ ಚಾಣಕ್ಯ ಇಬ್ಬರು ಕೂಡ ಛಿದ್ರಗೊಳಿಸ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ತಮಿಳುನಾಡಲ್ಲಿ ಕಿಂಗ್ ಆಗ್ತಾರಾ ವಿಜಯ್? ಸ್ಟಾಲಿನ್ ಮೋಡಿ ಮತ್ತೆ ವರ್ಕೌಟ್ ಆಗುತ್ತಾ? ಮತ್ತೆ ಸಿಎಂ ಆಗ್ತಾರಾ ಅಥವಾ ತಮಿಳುನಾಡಲ್ಲಿ ಸಿಎಂ ಆಗೋದು ಯಾರು? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂಥ ಕುತೂಹಲಗಳು. ಚುನಾವಣೋತ್ತರ ಸಮೀಕ್ಷೆಗಳು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರೆ, ಒಂದಷ್ಟು ಪಕ್ಷಗಳಿಗೆ ಮುನ್ನಡೆ ಅಥವಾ ಗೆಲ್ಲುವಂತಹ ಸಾಧ್ಯತೆ ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ತಲೆ ಕೆಳಗಾಗುತ್ತಾ ಹಾಗಾದ್ರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಕೇರಳ, ಅಸ್ಸಾಂ, ಪುದುಚೇರಿ ಈ 3 ಕಡೆಗಳಲ್ಲೂ ಕೂಡ ಏನಾಗುತ್ತೆ ಅನ್ನುವಂಥ ಕುತೂಹಲ, ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ, ಎಷ್ಟು ಲೀಡಲ್ಲಿ ಗೆಲ್ತಾರೆ ಅನ್ನುವಂಥ ಕುತೂಹಲ. ಅದರ ಜೊತೆಯಲ್ಲಿ ರಾಷ್ಟ್ರೀಯ ಪಕ್ಷಗಳ ಪರಿಸ್ಥಿತಿ ಏನಾಗುತ್ತೆ? ಕಳೆದ ಬಾರಿ ಒಂದನ್ನು ಕೂಡ ಗೆದ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಬಿಜೆಪಿಗೆ. ಅದರ ಹಿಂದಿನ ಬಾರಿ 1 ಸ್ಥಾನವನ್ನು ಗೆದ್ದಿತ್ತು, ಖಾತೆಯನ್ನು ತೆರೆದಿತ್ತು ಬಿಜೆಪಿ. ಈ ಬಾರಿ ಹಾಗಾದರೆ ಕೇರಳದಲ್ಲಿ ಏನಾಗುತ್ತೆ, ಪುದುಚೇರಿಯಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲಗಳಿದೆ. ಇನ್ನೇನು 2 ಗಂಟೆ ಇರೋದು. 2 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ರಾಜ್ಯ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂತಹ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ, ಅದರ ಜೊತೆಯಲ್ಲಿ ಉಪಸಮರ.
ಈ ಉಪಸಮರದ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ. ಅದರ ಜೊತೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಬೆಳಗ್ಗೆ ಸರಿಯಾಗಿ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಇನ್ನು ಉಳಿದಿರೋದು ಕೇವಲ ಕೆಲವು ಗಂಟೆಗಳು. 2 ಗಂಟೆಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಕಮಲ ಅರಳುತ್ತಾ ಅನ್ನುವಂಥ ಪ್ರಶ್ನೆ, ಸಾಕಷ್ಟು ನಿರೀಕ್ಷೆಗಳಿದೆ. ಅದರ ಜೊತೆಯಲ್ಲಿ ಈ ಹಿಂದೆ ಬಂದಿರುವಂಥ ಪೋಲ್ಗಳು ಕೂಡ ಇದೇ ರೀತಿಯ ಮಾತನ್ನ ಹೇಳ್ತಾ ಇರೋದ್ರಿಂದ ಈ ಬಾರಿ NDA ಮೈತ್ರಿಕೂಟ, ಅದರಲ್ಲೂ BJP ಕಮಾಲ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ದೀದಿ ಕೋಟೆಯನ್ನ ನಮೋ ಹಾಗೂ ಚಾಣಕ್ಯ ಇಬ್ಬರು ಕೂಡ ಛಿದ್ರಗೊಳಿಸ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ತಮಿಳುನಾಡಲ್ಲಿ ಕಿಂಗ್ ಆಗ್ತಾರಾ ವಿಜಯ್? ಸ್ಟಾಲಿನ್ ಮೋಡಿ ಮತ್ತೆ ವರ್ಕೌಟ್ ಆಗುತ್ತಾ? ಮತ್ತೆ CM ಆಗ್ತಾರಾ ಅಥವಾ ತಮಿಳುನಾಡಲ್ಲಿ CM ಆಗೋದು ಯಾರು? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂಥ ಕುತೂಹಲಗಳು. ಚುನಾವಣೋತ್ತರ ಸಮೀಕ್ಷೆಗಳು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರೆ, ಒಂದಷ್ಟು ಪಕ್ಷಗಳಿಗೆ ಮುನ್ನಡೆ ಅಥವಾ ಗೆಲ್ಲುವಂಥ ಸಾಧ್ಯತೆ ಇದೆಲ್ಲವನ್ನೂ ಕೂಡ ಹೇಳ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ತಲೆ ಕೆಳಗಾಗುತ್ತಾ ಹಾಗಾದರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಕೇರಳ, ಅಸ್ಸಾಂ, ಪುದುಚೇರಿ ಈ 3 ಕಡೆಗಳಲ್ಲೂ ಕೂಡ ಏನಾಗುತ್ತೆ ಅನ್ನುವಂಥ ಕುತೂಹಲ, ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ, ಎಷ್ಟು ಲೀಡಲ್ಲಿ ಗೆಲ್ತಾರೆ ಅನ್ನುವಂಥ ಕುತೂಹಲ. ಅದರ ಜೊತೆಯಲ್ಲಿ ರಾಷ್ಟ್ರೀಯ ಪಕ್ಷಗಳ ಪರಿಸ್ಥಿತಿ ಏನಾಗುತ್ತೆ? ಕಳೆದ ಬಾರಿ ಒಂದನ್ನು ಕೂಡ ಗೆದ್ಕೊಳ್ಳೋದಕ್ಕೆ ಆಗಿರಲಿಲ್ಲ BJPಗೆ. ಅದರ ಹಿಂದಿನ ಬಾರಿ 1 ಸ್ಥಾನವನ್ನು ಗೆದ್ದಿತ್ತು, ಖಾತೆಯನ್ನು ತೆರೆದಿತ್ತು BJP. ಈ ಬಾರಿ ಹಾಗಾದರೆ ಕೇರಳದಲ್ಲಿ ಏನಾಗುತ್ತೆ, ಪುದುಚೇರಿಯಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲಗಳಿದೆ. ಇನ್ನೇನು 2 ಗಂಟೆ ಇರೋದು. 2 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ರಾಜ್ಯ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂಥ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ. ಅದರ ಜೊತೆಯಲ್ಲಿ ಉಪಸಮರ. ಈ ಉಪಸಮರದ ಬಗ್ಗೆಯೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ. ಅದರ ಜೊತೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಬೆಳಗ್ಗೆ ಸರಿಯಾಗಿ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಇನ್ನು ಉಳಿದಿರೋದು ಕೇವಲ ಕೆಲವು ಗಂಟೆಗಳು. 2 ಗಂಟೆಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಕಮಲ ಅರಳುತ್ತಾ ಅನ್ನುವಂಥ ಪ್ರಶ್ನೆ, ಸಾಕಷ್ಟು ನಿರೀಕ್ಷೆಗಳಿದೆ. ಅದರ ಜೊತೆಯಲ್ಲಿ ಈ ಹಿಂದೆ ಬಂದಿರುವಂಥ ಪೋಲ್ಗಳು ಕೂಡ ಇದೇ ರೀತಿಯ ಮಾತನ್ನ ಹೇಳ್ತಾ ಇರೋದ್ರಿಂದ ಈ ಬಾರಿ NDA ಮೈತ್ರಿಕೂಟ, ಅದರಲ್ಲೂ BJP ಕಮಾಲ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ದೀದಿ ಕೋಟೆಯನ್ನ ನಮೋ ಹಾಗೂ ಚಾಣಕ್ಯ ಇಬ್ಬರು ಕೂಡ ಛಿದ್ರಗೊಳಿಸ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇನ್ನು ತಮಿಳುನಾಡಲ್ಲಿ ಕಿಂಗ್ ಆಗ್ತಾರಾ ವಿಜಯ್? ಸ್ಟಾಲಿನ್ ಮೋಡಿ ಮತ್ತೆ ವರ್ಕೌಟ್ ಆಗುತ್ತಾ? ಮತ್ತೆ CM ಆಗ್ತಾರಾ ಅಥವಾ ತಮಿಳುನಾಡಲ್ಲಿ CM ಆಗೋದು ಯಾರು? ಇದೆಲ್ಲವೂ ಕೂಡ ಸದ್ಯಕ್ಕಿರುವಂಥ ಕುತೂಹಲಗಳು. ಚುನಾವಣೋತ್ತರ ಸಮೀಕ್ಷೆಗಳು ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರೆ, ಒಂದಷ್ಟು ಪಕ್ಷಗಳಿಗೆ ಮುನ್ನಡೆ ಅಥವಾ ಗೆಲ್ಲುವಂಥ ಸಾಧ್ಯತೆ ಇದೆಲ್ಲವನ್ನೂ ಕೂಡ ಹೇಳ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ತಲೆ ಕೆಳಗಾಗುತ್ತಾ ಹಾಗಾದರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಕೇರಳ, ಅಸ್ಸಾಂ, ಪುದುಚೇರಿ ಈ 3 ಕಡೆಗಳಲ್ಲೂ ಕೂಡ ಏನಾಗುತ್ತೆ ಅನ್ನುವಂಥ ಕುತೂಹಲ, ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ, ಎಷ್ಟು ಲೀಡಲ್ಲಿ ಗೆಲ್ತಾರೆ ಅನ್ನುವಂಥ ಕುತೂಹಲ. ಅದರ ಜೊತೆಯಲ್ಲಿ ರಾಷ್ಟ್ರೀಯ ಪಕ್ಷಗಳ ಪರಿಸ್ಥಿತಿ ಏನಾಗುತ್ತೆ? ಕಳೆದ ಬಾರಿ ಒಂದನ್ನು ಕೂಡ ಗೆದ್ಕೊಳ್ಳೋದಕ್ಕೆ ಆಗಿರಲಿಲ್ಲ BJPಗೆ. ಅದರ ಹಿಂದಿನ ಬಾರಿ 1 ಸ್ಥಾನವನ್ನು ಗೆದ್ದಿತ್ತು, ಖಾತೆಯನ್ನು ತೆರೆದಿತ್ತು BJP. ಈ ಬಾರಿ ಹಾಗಾದರೆ ಕೇರಳದಲ್ಲಿ ಏನಾಗುತ್ತೆ, ಪುದುಚೇರಿಯಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ, ಕುತೂಹಲಗಳಿದೆ. ಇನ್ನೇನು 2 ಗಂಟೆ ಇರೋದು. 2 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ.